ಈಗ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿದ್ದಾರೆ. ಆ ಮಾತಾಡಿರುವಂತ ಶಾಸಕರ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಯಾರೋ ಶಾಸಕರು ಗೊತ್ತಿಲ್ಲದೆ ಏನೇನೋ ಹೇಳ್ತಾರೆ. ನಮ್ಮಲ್ಲಿ ಯಾವ ಗೊಂದಲ ಕೂಡ ಸಮಸ್ಯೆ ಕೂಡ ಇಲ್ಲ. ಮಾತಾಡಬೇಕಾಗಿರೋದು ನಾನು ಮತ್ತು ಡಿಕೆ ಶಿವಕುಮಾರ್. ಮಾಹಿತಿ ಇಲ್ಲದ ಶಾಸಕರು ಹೇಳಿದ್ದನ್ನ ಕೇಳಿದ್ರೆ ಹೇಗೆ? ನಮ್ಮಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ, ಬೇರೆ ಚರ್ಚೆಯೂ ಇಲ್ಲ. ಖರ್ಗೆ ಜೊತೆ ಮಾತಾಡಿದ್ದೇನೆ, ಡಿಕೆಶಿ ಕೂಡ ಮಾತಾಡಿದ್ದಾರೆ. ಏನೇ ತೀರ್ಮಾನ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಬಹಳಷ್ಟು ಇದೆ ಬಹಳಷ್ಟು ವೇದಿಕೆಯಲ್ಲಿ ಹೇಳಿದಾರಲ್ಲ ಸರ್, ಕೊಟ್ಟ ಮಾತನ್ನು ಉಳಿಸ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ತಾರೆ. ಪೂರ್ಣಾವಧಿ ಸಿಎಂ ಬಗ್ಗೆ ಮಾತೇ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೆ. ಯಾಕೆ ಸರ್? ಅದೇ ನೀವೇ ಮಾಡ್ತಾ ಇರೋದು. ನಿಮ್ಮ ಎಮ್ಎಲ್ಎಗಳು ಕೂಡ ಅದಕ್ಕೆ ಎಮ್ಎಲ್ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಇಲ್ಲ ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ನೀವು ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಅಂತ ಡಿಕೆ ಶಿವಕುಮಾರ್ ಆ ತರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸರ್? ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ನಾವು ಅವರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಿ. ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? ಮತ್ತೆ ಇದ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿ. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಎಲ್ಲ ಇಲ್ವೇ ಇಲ್ಲ. ಈಗ ಸಿಎಲ್ಪಿ ಈ ಎಮ್ಎಲ್ಎಗಳು ಬಾಯಿ ಮುಚ್ಚೋದು ಸರ್. ಎಲ್ಲ ಎಮ್ಎಲ್ಎಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ನಿಮ್ಮ ಎಮ್ಎಲ್ಎಗಳು 9-10 ಟೈಮ್ ಹಂಗ ಡೆಲ್ಲಿಗೆ ಹೋಗ್ತಾ ಇದ್ರೆ ಸಂಪುಟ ಪುನರಚನೆ ವಿಚಾರ ಸರ್. ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಎಮರ್ಜೆಂಟ್ ಮೀಟಿಂಗ್, ಅಲ್ಲಿ ಚರ್ಚೆ ಮಾಡ್ತೀವಿ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಏನು ಈ ಕುರ್ಚಿ ಕಾಳಗ ಪ್ರಾರಂಭ ಆಗಿತ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಡಿಕೆ ಶಿವಕುಮಾರ್ಗಾಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿರ್ಬೋದು ಪರಿಪೂರ್ಣವಾಗಿ ರಾಹುಲ್ ಗಾಂಧಿ ಅವರು ಮಾತಾಡೋಕೆ ಸಿಕ್ಕಿರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಆ ನಾಯಕರ ಜೊತೆಗಿನ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿತ್ತು. ಆದ್ರೆ ಕೇವಲ 2 ನಿಮಿಷಕ್ಕೆ ಮುಕ್ತಾಯ ಆಗಿರೋದು ಈ ಭೇಟಿ. ಈಗ ಕುರ್ಚಿ ಕಾಳಗವನ್ನ ಮತ್ತೆ ಮುಂದೂಡಿದಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ನಯನ, ಏನಂತ ಹೇಳಿದ್ರೆ ಈ ಒಂದು ಕುರ್ಚಿ ಕಾಳಗ ಏನೋ ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದು ಆರಂಭ ಆದಾಗಿಂದನೂ ಕೂಡ ಸಿದ್ದರಾಮಯ್ಯನವರು ಒಂದ್ ಕಡೆ ನೆಮ್ಮದಿಯಾಗಿಲ್ಲ, ಡಿಕೆ ಶಿವಕುಮಾರ್ ಇನ್ನೊಂದು ಕಡೆ ಖುಷಿಯಾಗಿಲ್ಲ. ಅದೇ ವಾತಾವರಣ ಮೈಸೂರು ವಿಮಾನ ನಿಲ್ದಾಣದಲ್ಲೂ ಕೂಡ ಇದ್ದಂಥದ್ದು. ಇವತ್ತು ತಮಿಳುನಾಡಿಗೆ ಹೋಗ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾಯಕರುಗಳು ಸಿಕ್ಕಂತ ಅವಕಾಶವನ್ನ ಬಳಸ್ಕೊಂಡು ಮಾತಾಡ್ತಾರೆ ಅನ್ನೋ ಒಂದು ಮಾತುಗಳಿದ್ವು. ಆದರೆ ಅವರು ಲಾಬಿಗೆ ಕೂಡ ಬರಲಿಲ್ಲ. ಏನು ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬಂದಂಥವ್ರು ಅಲ್ಲೇ ರೆಡಿ ಇದ್ದಂಥ ಚಾಪರನ್ನ ಹತ್ತಿ 2 ನಿಮಿಷದಲ್ಲಿ ಅವರು ತಮಿಳುನಾಡು ಕಡೆಗೆ ಹೊರಡುವಂಥ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಏನು ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಆಗ್ಬೋದು ಅಥವಾ ಸಿದ್ದರಾಮಯ್ಯರು ತಮ್ಮ ಅಟ್ಲೀಸ್ಟ್ ಒಂದಷ್ಟು 1-2 ನಿಮಿಷಗಳ ಮಾತುಕತೆಗಾದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸಿಗದೆ ಇರತಕ್ಕಂಥದ್ದು ಸಹಜವಾಗಿ ಕೂಡ ಒಬ್ಬರಿಗೆ ಒಂದು ರೀತಿಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತ ವಾತಾವರಣ ತಂದ್ರೆ ಇನ್ನೊಬ್ಬರಿಗೆ ಸಾಕಷ್ಟು ಸಂಕಟವನ್ನೇ ತಂದಿತ್ತು ಅಂತಾನೆ ಹೇಳ್ಬೋದು. ಅದು ಸಿಎಂ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡವಳಿಕೆಗಳನ್ನ ಗಮನಿಸೋದೇ ಆದ್ರೆ ಅಲ್ಲಿ ಹೂಗುಚ್ಛವನ್ನ ಕೊಟ್ಟು ಅವ್ರನ್ನ ಬೀಳ್ಕೊಟ್ಟು ಬಂದಂತ ನಾಯಕರುಗಳು ನಾನೊಂದು ತೀರ ನೀನೊಂದು ತೀರ ಅಂತೇಳಿ ಮೈಸೂರು ಏರ್ಪೋರ್ಟ್ ನಲ್ಲಿ ಕಂಡ್ರು. ಯಾಕಂತ ಹೇಳಿದ್ರೆ ಏನು ಗೌರವವನ್ನೇ ತೆಗೆದುಕೊಂಡಂತ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತನಾಡಲಿಕ್ಕೆ ಬಂದಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗಿರುವಂತ ಒಂದು ಸೌಜನ್ಯವನ್ನು ಕೂಡ ತೋರ್ಲಿಲ್ಲ. ತಕ್ಷಣವೇ ಕೂಡ ಅವರು ಏರ್ಪೋರ್ಟ್ನ ಮುಂದೆಯಿಂದ ನಡೆದು ಸುಮಾರು ಒಂದು 50 ಮೀಟರ್ಗಳಷ್ಟು ನಡೆದು ಅವರು ಅಲ್ಲಿಂದ ತೆರಳುವಂತ ಕೆಲಸವನ್ನ ಮಾಡಿದ್ರು. ಅಲ್ಲೇ ಅರ್ಥ ಆಗುತ್ತೆ ಇವತ್ತಿನ ಬೆಳವಣಿಗೆ ಏನಿತ್ತು ಡಿಕೆ ಶಿವಕುಮಾರ್ ಅವ್ರಿಗೆ ಮತ್ತಷ್ಟು ನೋವನ್ನು ತಂದಿದೆ, ಅದು ಒಂದು ರೀತಿಯಲ್ಲಿ ಹೆಚ್ಚಿನ ಬೇಸರವನ್ನೇ ತಂದಿದೆ ಅಂತೇಳಿ. ಇನ್ನುಳಿದಂತೆ ಇಲ್ಲಿವರೆಗೆ ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡೋದನ್ನ ಗಮನಿಸೋದೇ ಆದ್ರೆ ಈ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಮತ್ತಷ್ಟು ದೂರ ಸಾಗುವಂತ ಎಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಂತವ್ರು ಇರ್ಬೋದು, ಅಂದ್ರೆ ಈ ತಿಂಗಳ 6, 9 ಈ ರೀತಿಯಾದ ಡೇಟ್ಗಳನ್ನ ಏನ್ ಹೇಳ್ತಿದ್ರು ಅವ್ರಗಳಿಗೆ ಏನೂ ಗೊತ್ತಿಲ್ಲ. ಒಂದು ನಾನ್ ಮಾತಾಡಬೇಕು,
ಇಲ್ಲ ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮ್ಮಿಬ್ರು ಮಾತಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಬೇಕು ಅಂತೇಳಿ. ಅಂದ್ರೆ ಈ ಡೆವಲಪ್ಮೆಂಟ್ಗಳ ಆದಾಗಿಂದನೂ ಕೂಡ ಹೈಕಮಾಂಡ್ ಅವರಿಬ್ರು ಕೂಡ ಹತ್ತಿರಕ್ಕೆ ಸದ್ಯಕ್ಕೆ ಸೇರಿಸ್ತಾ ಇಲ್ಲ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುವಂತ ಅವಕಾಶಗಳನ್ನ ಕಾಯ್ತಾ ಇದ್ರು, ಆದ್ರೆ ಎಲ್ಲೂ ಕೂಡ ಅವಕಾಶಗಳಾಗಿಲ್ಲ. ಈಗಲೂ ಕೂಡ ಸಿದ್ದರಾಮಯ್ಯನವ್ರು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಬೇರೆ ಯಾರೇ ಮಾತನಾಡುವಂಥದ್ದು ಇಲ್ಲಿ ಏನೂ ಇಲ್ಲ. ಆಮೇಲೆ ಇವತ್ತು ಅವರು ಮಾತಾಡಿರುವಂಥ ಮಾತಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಕೊಟ್ಟಮ್ಮ ತುಳಿಸ್ಕೊಳ್ಬೇಕು ಅನ್ನೋ ಒಂದು ಮಾತುಗಳನ್ನು ಏನು ಹೇಳ್ತಿದ್ರು, ಅದ್ರ ಬಗ್ಗೆ ತೀರಾ ನೆಗ್ಲೆಕ್ಟ್ ಆಗಿ ಸಿದ್ದರಾಮಯ್ಯನವ್ರು ಮಾತಾಡ್ದಂಗೆ ಕೂಡ ಕಾಣ್ತಾ ಇತ್ತು. ಅಂದ್ರೆ ಆ ರೀತಿಯಾದಂಥದ್ದು ವಿಚಾರ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ಲಿಲ್ಲ. ಆ ತರ ಎಲ್ಲೂ ಡಿ ಕೆ ಶಿವಕುಮಾರ್ ಹೇಳಿಲ್ಲ, ಮಾಧ್ಯಮಗಳು ಅಷ್ಟೇ ಕೂಡ ಸೃಷ್ಟಿ ಮಾಡಿರೋದು ಅಂತ ಕೂಡ ಹೇಳ್ತಾ ಇದ್ರು. ಬಹುಶಃ ಈ ವಾತಾವರಣವನ್ನ ಗಮನಿಸೋದೇ ಆದ್ರೆ ಬಹುಶಃ ಅಧಿಕಾರ ಹಂಚಿಕೆ ಈ ಒಂದು ಕಸರತ್ ಏನಿದೆ ಇದಕ್ಕೆ ತೆರೆ ಬೀಳುವಂಥದ್ದು ಇನ್ನೂ ಸಾಕಷ್ಟು ದಿನಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ತಮಿಳ್ನಾಡಿಗೆ ಹೋಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಬರ್ತಾರೆ. ಅವರು ಏನು ಹೆಲಿಕಾಪ್ಟರ್ ಬಂದಂತವ್ರು ಸ್ಪೆಷಲ್ ಫ್ಲೈಟ್ ನ ಅಲ್ಲೇ 2 ನಿಮಿಷದಲ್ಲಿ ಹತ್ತಾರೆ. ಆಗ್ಲೂ ಕೂಡ ಮಾತಾಡುವಂತ ಅವಕಾಶಗಳು ಸಿಗ್ತಾ ಇಲ್ಲ. ಈ ಏನು ಕ್ಯಾಬಿನೆಟ್ ರೀಶಫಲ್ ಮಾಡುವಂತ ವಿಚಾರದಲ್ಲಾದ್ರೂ ದೆಹಲಿಗೆ ಹೋಗಿ ಮಾತುಕತೆ ಆಡ್ತಾರ ಅಂತ ಹೇಳಿದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯರು ಅಂತ ವಾತಾವರಣ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದು ದೂರ ಆದಷ್ಟು ಕೂಡ ಈ ಒಂದು ಡೆವಲಪ್ಮೆಂಟ್ ಏನಿದೆ ಇದು ಜೀವಂತವಾಗಿರುತ್ತೆ. ಇದಕ್ಕೆ ತೆರೆ ಬೀಳುವಂತದ್ದು ಇನ್ನೂ ಸಾಕಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ತೋರಿಸ್ತಾ ಇದೆ. ನಯನ, ಥ್ಯಾಂಕ್ ಯು ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.